यह रहस्य है। गौप्य प्रकटनम रहस्य ಸಂಕ್ಷೇಪ ಶಾರೀರಿಕರು ವಿಶೇಷದಲ್ಲಿ ಅಜ್ಞಾತತ ಅಧಿಷ್ಠಾನತ ಅಂತ ಹೇಳಿದರು. ಸಂಕ್ಷೇಪ ಶಾರೀರಿಕ ಶ್ರೀ ಸರ್ವಜ್ಞಾತ ಮುನಿಗಳು ವಿಶೇಷವಾಗಲ್ಪಟ್ಟಂಥ ರಜ್ಜುತ್ವ ಶುಕ್ತಿತ್ವ ಮೊದಲಾದವುಗಳಲ್ಲಿ ಅವು ಅಜ್ಞಾತ. ರಹಸ್ಯ ಹೇಳ್ತಾರೆ. ರಹಸ್ಯ ಹೇಳ್ತೀನಿ ನಿಮಗೆ. ಏನು ರಹಸ್ಯ ಇಬ್ಬರದು ಇಲ್ಲಿ ಪರ್ಯಂತ ಹೇಳಿದೆವು ನಾವು. ಸರ್ವಜ್ಞಾತ ಮುನಿ ಸಂಕ್ಷೇಪ ಶಾರೀರಿಕಾರದು ಇಬ್ಬರದು ಮತ ಹೇಳಿದೆವು. ಆದರೆ ಇಬ್ಬರು ಮತದಲ್ಲಿ ಏನು ರಹಸ್ಯ ಅದ? ರಹಸ್ಯ ಅಂದ್ರೇನು? ಗೌಪ್ಯ ಪ್ರಕಟನಂ ರಹಸ್ಯ. ಬರೀ ಮೇಗ ಗೌಪ್ಯ ಪ್ರಕಟನಂ ರಹಸ್ಯ. ಗೌಪ್ಯ ಪೇನ್ ಬರೀ ಹೋತವು ಅಲ್ಲಿ ಐತಲ್ಲ ಪೇನ್ ಮುಂದೆ. ಗೌಪ್ಯ ಪ್ರಕಟನಂ ರಹಸ್ಯ ಗುಪ್ತ ಇದ್ದದು. ಯಾವ ಇಬ್ಬರದಲ್ಲಿ ಏನು ಗುಪ್ತ ಅದಲ್ಲ ಅದು ಬಿಡಿಸಿ ಹೇಳ್ತೇವೆ ಈಗ. ಅಂದ್ರೆ ಇಬ್ಬರ ಮತದಲ್ಲಿ ಇಷ್ಟು ರಹಸ್ಯ ಏನೈತೆ ಅಂದ್ರೆ, ಸಂಕ್ಷೇಪ ಶಾರೀರಿಕಾರ ಶ್ರೀ ಸರ್ವಜ್ಞಾತ ಮುನಿಗಳು ವಿಶೇಷದಲ್ಲಿ, ವಿಶೇಷ ಅಂದರೆ ರಜ್ಜುತ್ವ ಶುಕ್ತಿತ್ವ ಇದಕ್ಕೆ ವಿಶೇಷ ಅಂದಾರ ಅವರು. ಏನ್ರಿ ವಿಶೇಷ ಅಂತ ಹೇಳಿರಲಿಲ್ಲ ಹಿಂದೆ. ಆ ಎರಡರಲ್ಲಿ ಅಜ್ಞಾತ ಅಂದ್ರೆ ರಜ್ಜುತ್ವ ಶುಕ್ತಿತ್ವ ಇವು ವಿಶೇಷ ಅಂಶ. ಇದರಲ್ಲಿ ಅವು ಅಜ್ಞಾತದಾವು. ಅಜ್ಞಾತ ಅಧಿಷ್ಠಾನದಲ್ಲಿನೇ ಇದು. ಜ್ಞಾತ ಅಧಿಷ್ಠಾನದಲ್ಲಿ ಭ್ರಾಂತಿ ತೋರಲ್ಲ, ಅಜ್ಞಾತ ಅಧಿಷ್ಠಾನದಲ್ಲಿನೇ ಭ್ರಾಂತಿ ತೋರ್ತದೆ. ಅದಕ್ಕೆ ಸಂಕ್ಷೇಪ ಶಾರೀರಿಕ ಶ್ರೀ ಸರ್ವಜ್ಞಾತ ಮುನಿಗಳಲ್ಲಿ ಯಾವ ರಜ್ಜುತ್ವ ಶುಕ್ತಿತ್ವ ವಿಶೇಷ ಅಂಶದಲ್ಲಿ ಅಜ್ಞಾತತ ಅಧಿಷ್ಠಾನತ, ಅದಕ್ಕೆ ಅಧಿಷ್ಠಾನ ಅಂದರು. ರಜ್ಜು ಶುಕ್ತಿಗೆ ಅಧಿಷ್ಠಾನ ಅಂದರಿಲ್ಲ, ಅಧಿಷ್ಠಾನತ ಅಂತ ಅವ್ರು ಹೇಳ್ಕೊಂಬಂದರು. ಇತರ ವಿಶೇಷದಲ್ಲಿ ಅಜ್ಞಾತತ ಅಧಿಷ್ಠಾನತ ಅಂತ ಹಿಂಗೆ ಹೇಳ್ಕೊಂಡು ಬಂದಾರೆ. ಇನ್ನು ಪಂಚಪಾದಿಕಾ ಶ್ರೀ ಪಂಚಪಾದಿಕಾ ಪದ್ಮಪಾದಾಚಾರ್ಯರು ಸಾಮಾನ್ಯ ಅಂಶದಲ್ಲಿ ಜ್ಞಾತತ, ಸಾಮಾನ್ಯ ಅಂಶದಲ್ಲಿ ಜ್ಞಾತತ. ಯಾವುದು ಸಾಮಾನ್ಯ ಅಂಶದಲ್ಲಿ ಜ್ಞಾತತ ಅಂದರೆ ಇದಮ ಇದು ಇದಮಾಕಾರ ಸಾಮಾನ್ಯ ಜ್ಞಾನ ಏನಾಗೈತಿ, ಇದು ಪ್ರಮ ಅಂದರೆ ಅದು ಈಗ ನಮಗೆ ಜ್ಞಾತದ. ಪ್ರಮ ಅಂದ್ರೆ ಜ್ಞಾನ, ಪ್ರಮಾಣದಿಂದ ಉತ್ಪನ್ನವಲ್ಪಟ್ಟಂಥ ಜ್ಞಾನ. ಇದು ಇದು ಜ್ಞಾತ. ಇದಕ್ಕೇನೆ ಅವರು ಪಂಚಪಾದಿಕಾರು ಅಧಿಷ್ಠಾನ, ಅಧಿಷ್ಠಾನ, ಜ್ಞಾತದಲ್ಲಿನೇ ಅಧಿಷ್ಠಾನತ, ಜ್ಞಾತತಾನು ಹೇಳಿದರು, ಅಧಿಷ್ಠಾನತ ಅಂತೂ ಹೇಳಿದರು. ರಹಸ್ಯ ಏನು ಹೇಳ್ತಾರೆ ಈಗ? ಈ ರಹಸ್ಯ ಇಬ್ಬರದ್ದು ಹೇಳಿದರು ಅವರು. ರಜ್ಜುತ್ವ ಶುಕ್ತಿತ್ವ ವಿಶೇಷ ಅಂಶ ಅವಕ, ಮತ್ತು ಅವುಗಳು ಅಜ್ಞಾತ ಮತ್ತು ಅದಕ್ಕೆ ಅಧಿಷ್ಠಾನ ಅಂತೇಳಿ ಸಂಕ್ಷೇಪ ಸರ್ವಜ್ಞಾತ ಮುನಿಗಳು. ಪಂಚಪಾದಿಕಾ ಪದ್ಮಪಾದಾಚಾರ್ಯರು ಆ ಸಾಮಾನ್ಯ ಇದಮ ಅಂಶ ಅದು ಜ್ಞಾತ ಮತ್ತು ಅದಕ್ಕೆ ಅಧಿಷ್ಠಾಂತ ಈ ರೀತಿಯಿಂದ ಹೇಳ್ಕೊಂಡು ಬಂದರು. ರಹಸ್ಯ ಏನು ಹೇಳ್ತೀರಿ? ರಹಸ್ಯ ಹೇಳ್ತಂದ್ರಲ್ಲಿ ಈಗ ಈ ಸ್ಥಾನದಲ್ಲಿ ಇದು ರಹಸ್ಯ ಹೇಳ್ತಂದಾರ. ಏನು ರಹಸ್ಯ ಅಂದ್ರೆ, ಇಲ್ಲಿ ಪರ್ಯಂತರ ನಾವು ಇದು ಅಧಿಷ್ಠಾಂತ, ಇದಕ್ಕೆ ಇದು ರಜ್ಜು ಅಧಿಷ್ಠಾನ. ರಜ್ಜು ಈಗ ಅಜ್ಞಾತ, ರಜ್ಜು ಇದು ಜ್ಞಾತ. ವ್ಯವಹಾರ ಆಗ್ಯದಿಲ್ಲ. ಹಗ್ಗ ಅಧಿಷ್ಠಾನ, ಇದಮ ಅಧಿಷ್ಠಾನ, ಇದಮ ಜ್ಞಾತ, ರಜ್ಜು ಅಜ್ಞಾತ, ರಜ್ಜು ಅಧಿಷ್ಠಾನ. ಇಷ್ಟೆಲ್ಲ ನಾವು ಹೇಳಿದೆವಲ್ಲ. ಹೇಳೋದು ತಾತ್ಪರ್ಯ ವಾಸ್ತವಿಕವಾಗಿ ಇವು ಯಾವುದರಲ್ಲಿ ಅಧಿಷ್ಠಾಂತ ಅಜ್ಞಾತದಿಲ್ಲ. ಕೇವಲ ಚೇತನದಲ್ಲಿನೇ ಇವೆಲ್ಲ ವ್ಯವಹಾರಗಳದಾವ. ಒಂದು ಇದರಲ್ಲಿ ಅವು ತೋರ್ಲಗತ್ತವ. ವಾಸ್ತವಿಕವಾಗಿ ಇವೆಲ್ಲ ವ್ಯವಹಾರ ಏನದಲ್ಲ ರಹಸ್ಯ ಹೇಳಕತ್ತಿ. ಈಗ ಮುಂದೆ ನಿಮ್ಗೆ ಸಂಪೂರ್ಣ ಹೇಳಿಂಗ್ ಅದೇ ಹೇಳೋರಲ್ಲ. ಮುಖ್ಯ ಇದರಾಗ ಚೇತನದಲ್ಲಿ ಅಧಿಷ್ಠಾಂತ ಅದ. ವಾಸ್ತವಿಕ ಅಧಿಷ್ಠಾನ ಅದು ಚೇತನ್ಯ ಅಧಿಷ್ಠಾನ. ಚೇತನನೇ ಜ್ಞಾತ, ಚೇತನನೇ ಅಜ್ಞಾತತ ವಾಸ್ತವಿಕ ನೋಡಿದರೆ. ಪರಂತು ಈಗ ಹಗ್ಗ ಅಧಿಷ್ಠಾನ, ಹಗ್ಗ ಜ್ಞಾತ ಆಯಿತು, ಹಗ್ಗ ಅಜ್ಞಾತದ, ಹಿಂಗೆ ವ್ಯವಹಾರ ಆಗ್ಲಿಕತ್ತದ. ಅವು ಉಪಾಧಿ ಮೂಲಕವಾಗಿ. ಚೇತನದಲ್ಲಿ ಈ ಹಗ್ಗ ಉಪಾಧಿ ಇರೋಣದಿಂದ ಹಗ್ಗ ಅಧಿಷ್ಠಾನ.
ಹಗ್ಗ ಜ್ಞಾತ ಆಯಿತು, ಹಗ್ಗ ಈಗ ಅಜ್ಞಾತ ಅದ. ಹಿಂಗೇನು ಹೇಳ್ಕತ್ತೀವಲ್ಲ, ವಾಸ್ತವಿಕವಾಗಿ ಈ ಹಗ್ಗದಲ್ಲಿ ವ್ಯವಹಾರ ನಂಡಿದ್ರೆ ಹಿಂಗೆ ಆಗ್ತದ. ವ್ಯವಹಾರ ಇದ್ರಾಗ ಆಗಲ್ಲ, ವ್ಯವಹಾರ ಇದ್ರಾಗ ಆತವ. ವ್ಯವಹಾರ ಆದರೂ ವಾಸ್ತವಿಕ ವಿಚಾರ ಮಾಡಿ ನೋಡಿದ್ರೆ ಎಲ್ಲ ಜ್ಞಾತತ, ಅಧಿಷ್ಠಾನತ ಎಲ್ಲ ಚೇತನದಲ್ಲಿನೇ, ಎಲ್ಲ ಚೇತನದಲ್ಲಿನೇ ಆತ ಅಂತ. ಇದು ರಹಸ್ಯ ನಿಮ್ಗೆ ಹೇಳೋರಿದ್ದೇವೆ, ರಹಸ್ಯ ಹೇಳೋರಿದ್ದೇವೆ. ಈಗ ಅಜ್ಞಾನ ನೋಡ್ರಿ, ರಹಸ್ಯ ನೋಡ್ರಿ, ಅದು ಮ್ಯಾಲ ನಿಮ್ಗೆ ಸಿಕ್ಕೋದಿಲ್ಲ, ಅಲ್ಲೇ ಆ ಕಡೆ ಅಲ್ಲಿ 4ನೇ ಲೈನ್. ಅದು ನೋಡು ಅಲ್ಲೇ ಸುಮ್ಮ. ಅಜ್ಞಾನಕೃತ ಆವರಣ ಚೇತನವೇ ಹೂವೆ. ಅಜ್ಞಾನದಿಂದ ಮಾಡಲ್ಪಟ್ಟಂಥ ಆವರಣ ಚೇತನದಲ್ಲೇ ಆಗುತ್ತದೆ. ವಾಸ್ತವಿಕ ಸೂಕ್ಷ್ಮ ವಿಚಾರ ಮಾಡಿ ನೋಡಿದ್ದಾದ್ರೆ ನಾವು ಹಗ್ಗ ತೋರ್ಲಾರ್ದಂಗೆ ಮಾಡ್ಯದ ಅಜ್ಞಾನ ಅಂತ ಅಂತೇವೆ. ವಾಸ್ತವಿಕವಾಗಿ ಹಗ್ಗಕ್ಕೆ ಈ ಯಾವ ಅಜ್ಞಾನ ಇದಕ್ಕೆ ಮುಚ್ಚಿಲ್ಲ ಅಂತಾರೆ. ಚೇತನಕ್ಕೇ ಮುಚ್ಚದ, ಚೇತನಕ್ಕೆ ತೋರ್ಲಾರ್ದಂಗೆ ಮಾಡೈತಿ ಅಜ್ಞಾನ. ಅಜ್ಞಾನ ಕುರಿತ ಆವರಣ, ಅಜ್ಞಾನದಿಂದ ಮಾಡಲ್ಪಟ್ಟಂಥ ಆವರಣ ಚೇತನದಲ್ಲಿನೇ ಇರುತ್ತದೆ. ಅವರ स्वभाव से आवृत रूप जन्मांध के समान जड़ पदार्थन में अज्ञान कृत आवरण का अंगीकार नहीं. ಸ್ವಭಾವದಿಂದಲೇ, ಸ್ವಭಾವದಿಂದ ಅಂದರೆ ಹುಟ್ಟು ಕೂಡಲೇ ಯಾವ ಕುಡ್ಡದನ, ಎರಡು ಕಣ್ಣಿಗಿಲ್ಲ. ಧೃತರಾಷ್ಟ್ರ ಎರಡು ಕಣ್ಣು ಯಾರು ಆದರೂ ಹುಟ್ಟುತ್ತಲೇನೆ ಎರಡು ಕಣ್ಣುಗಳು ಕುಡ್ಡೆ ಹುಟ್ಟ್ಯಾವ, ಎರಡು ಕಣ್ಣು ಇಲ್ಲ. ಮತ್ತು ಅವನ ಕಣ್ಣು ಕಟ್ರಿ ಅಂದ್ರೆ ಮೊದಲೇ ಕುಡ್ಡದ. ಹಂಗೆ ಸೃಷ್ಟಿ ಕಾಲದಾಗ, ಸೃಷ್ಟಿ ಹೆಂಗೆ ಉತ್ಪತ್ತಿ ಆಯಿತು ಆ ಕಾಲದಾಗ ಈ ಸಂಪೂರ್ಣ ಕಾರ್ಯ ಎಲ್ಲ ಮಾಯಾದ ಕಾರ್ಯ. ಮಾಯಾ ಸೃಷ್ಟಿ ಕಾಲದಾಗ ಏನು ಮಾಡ್ತಂದ್ರೆ ಇವೇನು ಜಡ ಪದಾರ್ಥಗಳು ಅದಾವಲ್ಲ, ತಟ ಪಟ ಎಲ್ಲ ಜಡ ಇದಕ್ಕೆ ಮೇಲೆ जड़ विचार कैला कला। हाँ, जो आपको भी नहीं जाने दूसरों को भी नहीं जाने ताकू जड़ के इंथव याविದ್ದವ ಇಂಥವು ಯಾವುವು ಅಲ್ಲಿ ಏನು ಹೇಳ್ಯಾರವರು ಅಟ್ಟೆ ಹೇಳೋರು जड़ है ऐसे कौन से है ऐसे कौन से है अज्ञान तत्कार्य भूत भौतिक प्रपंच ಹೌದೇನ ಅಜ್ಞಾನ ತತ್ಕಾರ್ಯ ಭೂತ ಭೌತಿಕ ಪ್ರಪಂಚ ತಿತ್ತಲ್ಲ ಅಂದ್ರೆ ಅಜ್ಞಾನದಿಂದ ಮಾಡಲ್ಪಟ್ಟಂಥ ಆವರಣ ಚೇತನದಲ್ಲಿನೇ ಅದ ಈ ಚೇತನದಲ್ಲಿನೇ ಅದ ಯಾವ ಸ್ವಭಾವದಿಂದಲೇ ಜನ್ಮ ಅಂದರೆ ಕುಡದಿದ್ದಂತೆ ಸಮಾನ ಈ ಜಡ ಪದಾರ್ಥಗಳಲ್ಲಿ ಅಜ್ಞಾನದಿಂದ ಆವರಣ ಮಾಡೈತೆ ಅಂತ ಹಿಂಗೆ ಅಂಗೀಕಾರ ನಮ್ದಿಲ್ಲ ಸೃಷ್ಟಿಕಾಲದಾಗ ಮಾಯಾ ಇವಕ್ಕೆ ಆವರಣೆ ಮಾಡಿಲ್ಲ ಅಂತದ್ದು ಯಾಕೆ ಈ ಸ್ವಭಾವ ತಾನೇ ಜಡ ಇದ್ದಾವ ಮತ್ತು ಇವಕ್ಕೆ ಆವರಣ ಮಾಡೋದು ಹೆಂಗೆ ಜరుగుತ್ತದ ಅದಕ್ಕೆ ಅಂಗೀಕಾರ ಮಾಡೇ ಇಲ್ಲ तैसे प्रमाण जन्य ज्ञान की विषयता रूप प्रमेयता भी चेतन में है ಈ ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನ ಪ್ರಮಾಣಜನ್ಯ ಜ್ಞಾನಕ್ಕೂ ಪ್ರಮಾಕೈ ಘಟ ಹುಟ್ಟುತ್ತಂದು ಪ್ರಮಾಣ ಅಂದ್ರೇನು ಮಹಾವಾಕ್ಯ ರೂಪ ಪ್ರಮಾಣ ಆಗೋದು ಚೇತನದಲ್ಲಿನೇ ಪ್ರಮೇತ ವಾಸ್ತವಿಕ ಇದು ಪ್ರಮಾ ಅಲ್ಲ ಯಾವ ರೀತಿ ಆವರಣ ಮಾಡಿಲ್ಲ ಅಂದಮೇಲೆ ಆವರಣ ಎದಕ್ಕೆ ಮಾಡ್ಯದ ಚೇತನಕ್ಕೆ ಆವರಣ ಮಾಡ್ಯದ ಯಾವುದ್ರದ ಆವರಣ ನಿವೃತ್ತಿ ಆಗ್ತದ ಅದುವೇ ಪ್ರತ್ಯಕ್ಷ ಆಗ್ತದ ಯಾವುದರದ ಆವರಣ ಮಾಡ್ಯದ ಅದುವೇ ಪ್ರತ್ಯಕ್ಷ ಆಗ್ತದಿಲ್ಲ ಅದರ ಸಲುವಾಗಿ ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಪ್ರಮೇಯ ಇದು ಆದರೂ ಕೂಡ ಆ ಚೇತನದಲ್ಲಿನೇ ಅದ ಅದರಲ್ಲಿಲ್ಲ ಯಾವುದು ಜಡ ಪದಾರ್ಥಗಳು ನಿಮ್ಮ ತಿಳಿಗತ್ತಿಲ್ಲ ಪ್ರಭು ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನಕ್ಕೆ ವಿಷಯ ಪ್ರಮಾಣಜನ್ಯ ಅಂದರೆ ನೇತರು ಪ್ರಮಾಣ ಇದರಿಂದ ಉತ್ಪನ್ನವಾಗಲ್ಪಟ್ಟು ಇದಕ್ಕೆ ಪ್ರಮಾಣ ನೇತರ ಪ್ರಮಾಣ ಅನ್ನಬೇಕು ಅದು ಮಾವಾಕ್ಯಕ್ಕೂ ಪ್ರಮಾಣ ಅಪ್ಪಣ ಇಲ್ಲಿ ವ್ಯವಹಾರ ಆಗಬೇಕಾಗಿದ್ರೆ ನೇತರೂಪ ಪ್ರಮಾಣದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನಕ್ಕೆ ವಿಷಯ ಇದು
ಇದು प्रमेय। हाँ, प्रमा ज्ञान का कर्ता होने से प्रमाणजन्य ज्ञान को प्रमेय कहे। ಇದಕ್ಕೇನೆ ವಿಷಯ ಏನು ಅಂತಾರೆ, ಪ್ರಮೇಯನು ಅಂತಾರೆ। ವಿಷಯನು ಅಂತಾರೆ, ಪ್ರಮೇಯನು ಅಂತಾರೆ। ಪ್ರಮೇಯತಾ भी चेतन में है, ಈ ಚೇತನದಲ್ಲಿನೇ ಪ್ರಮೇಯತ। ಘಟ ಪ್ರಮೇಯ ಅಂತ ವಿಷಯ ಅಂದರೆ ಪ್ರಮೇಯ, ಪ್ರಮೇಯ ಅಂದರೆ ವಿಷಯ। ಆ ಪ್ರಮೇಯ ಆದರೂ ಕೂಡ ಚೇತನದಲ್ಲಿನೇ ಐತಿ। जो घटाधिक जड़ पदार्थन में आवरण होवे तो ताकि निवृत्ति के अर्थ ಪ್ರಮೇಯತ ಅಂಗೀಕಾರ ಹೋವೆ। ಒಂದು ವೇಳೆ ಘಟಪಟಾದಿಗಳ ಜಡ ಪದಾರ್ಥಗಳಲ್ಲಿ ಆವರಣ ಮಾಡೈತಿ ಅಥವಾ ಆವರಣ ಇದ್ದಿದ್ದಾದರೆ ಆ ಆವರಣ ನಿವೃತ್ತಿ ಸಲುವಾಗಿ ನಾವು ಪ್ರಮೇಯತ ಅಂಗೀಕಾರ ಮಾಡಬೇಕಾಗುತ್ತದೆ। ಅದರಲ್ಲಿ ಆವರಣ ಇಲ್ಲ ಅಂದರೆ ಮತ್ತೆ ಪ್ರಮೇಯತ ಅಂಗೀಕಾರ ಮಾಡೋದು ಜರುತ್ತಿಲ್ಲ। ಯಾತೆ चेतन में अज्ञान की विषयता रूप अज्ञातता, चेतनदल्ली अज्ञान की विषयता रूप अज्ञातता होने ते चेतनदल्ली अज्ञान की विषयता रूप और रूप अज्ञात ಎರಡು ಒಂದೇ। अज्ञान की विषयता स्व आश्रय स्व विषय पक्ष ಅದಲ್ಲ ಸಿದ್ಧಾಂತ ಒಳಗೆ। ಪಕ್ಷ ವಿಷಯ ಅಂದರೆ ಏನು? ಸ್ವಾಶ್ರಯ ಅಂದ್ರೆ ಆ ಬ್ರಹ್ಮನನ್ನೇ ಆಶ್ರಯ ಮಾಡಿಕೊಂಡದ್ದು, ಬ್ರಹ್ಮನನ್ನೇ ತೋರ್ಲಾದ ಮಾಡೈತಿ, ಇದು ಸ್ವಾಶ್ರಯ। ಇನ್ನು ಸ್ವ ವಿಷಯ ಅಂದ್ರೆ ಏನು? ಹಗ್ಗ ಬಿಗ್ ಹೋಗ್ಬಿಡ್ರಿ, ಸರ್ಪ ಯಾನ್ ಫಕ್ತ ಸ್ವ ಆಶ್ರಯ ಅಂದ್ರೆ ಬ್ರಹ್ಮನನ್ನೇ ಆಶ್ರಯ ಮಾಡ್ಕೊಂಡು ಬ್ರಹ್ಮನನ್ನೇ ತೋರ್ಲದ ಆ ಜ್ಞಾನ। ಸ್ವ ಆಶ್ರಯ ಸ್ವ ವಿಷಯ ಪಕ್ಷ। ಸ್ವ ಆಶ್ರಯ ಅಂದ್ರೆ ಬ್ರಹ್ಮ, ಸ್ವ ವಿಷಯ ಅಂದ್ರೆ ಏನು? ಅಜ್ಞಾನಕ್ಕೆ ಆ ಬ್ರಹ್ಮನನ್ನು ತೋರ್ಲಾರ್ದಂಗೆ ಮಾಡುವುದೇ ವಿಷಯ। ಅಜ್ಞಾನಕ್ಕೆ ವಿಷಯ ಏನು? ಅಜ್ಞಾನಕ್ಕೆ ವಿಷಯ ಏನು? ಆ ಬ್ರಹ್ಮನನ್ನು ತೋರ್ಲಾರ್ದಂಗೆ ಮಾಡುವುದೇ ವಿಷಯ। ಬ್ರಹ್ಮನಿಗೆ ತೋರ್ಲಾರ್ದ ಮಾಡುವುದೇ ವಿಷಯ ಐತಿಲ್ಲ। ಮತ್ತೆ ನಿಮಗೆ ವಿಷಯತ ರೂಪ ಅಜ್ಞಾತತ, ಅದಕ್ಕೆ ರೂಪ ಅಜ್ಞಾತತ। ಹಾಂ ಅಲ್ಲ, ಮುಂದೆ ಅದ ಅಜ್ಞಾತತ ಅಂದ್ರೆ ವಿಷಯತ ರೂಪ ಅಜ್ಞಾತತ ಎರಡು ಒಂದೇ। ಅಜ್ಞಾನಕ್ಕೆ ಅಜ್ಞಾತತ ಇರೋಣದಿಂದ ಚೇತನದಲ್ಲಿ ಅಜ್ಞಾನದ विषयता रूप अज्ञातता होने से चेतन में ज्ञातता प्रमेयता है। ಚೇತನದಲ್ಲಿನೇ ಜ್ಞಾತ ಪ್ರಮೇಯತ ಇರುತ್ತದೆ। ಅಂದರೆ ಅಜ್ಞಾನ ಅದರದ್ದು ಹೋಯ್ತಪ್ಪ ಅಂದ್ರೆ ಆ ಚೇತನದಲ್ಲಿ ಆವರಣ ನಿವೃತ್ತಿ ಆಯಿತು ಅಂದ್ರೆ ಚೇತನ ಈಗ ಜ್ಞಾತ ಆಯಿತು, ಚೇತನ ಈಗ ಪ್ರಮೇಯ ಆಯಿತು। ವಾಸ್ತವಿಕ ಘಟ ಜ್ಞಾತ ಆಯಿತು, ಘಟ ಪ್ರಮೇಯ ಆಯಿತು, ಇದು ವ್ಯವಹಾರ ಆಗ್ತದೆ। वास्तविक नोड़िद्रे चेतनने ज्ञात चेतनने प्रमेयता ठीक है। तैसे सकल अध्यास का अधिष्ठान भी चेतन है। सकल सकल अंदर व्यावहारिक प्रातिभाषिक ಎರಡೇ ಅಧ್ಯಾಸ ಅದಾವ। ಒಂದು ವ್ಯಾವಹಾರಿಕ ಅಧ್ಯಾಸ, ಒಂದು ಪ್ರಾತಿಭಾಷಿಕ ಅಧ್ಯಾಸ। ಅಧ್ಯಾಸ ಎರಡು ಅದಾವಿಲ್ಲ, ಒಂದು ವ್ಯಾವಹಾರಿಕ ಅಧ್ಯಾಸ, प्रातिभाषिक अध्यास। ಮತ್ತು ಸೋಪಾಧಿಕ ನಿರುಪಾಧಿಕ ಅದ್ರಾಗ ಮತ್ತು ಕೋಟ್ ಭೇದ ಬೇರೆ, ಬಟ್ ಇರುವ ಅಧ್ಯಾಸ ಎರಡೇ ಅದಾವೆ, ಒಂದು ವ್ಯಾವಹಾರಿಕ ಅಧ್ಯಾಸ, ಒಂದು ಪ್ರಾತಿಭಾಷಿಕ ಅಧ್ಯಾಸ। ಹಾಂ, ವ್ಯಾವಹಾರಿಕ ಅಧ್ಯಾಸ ಅಂದ್ರೆ ಈ ಏನು ತೋರ್ತವ ಪ್ರಪಂಚದೆಲ್ಲ ಘಟ ಪಟ ಇವೆಲ್ಲ ಮೂಲ ಅಜ್ಞಾನ ಕಾರ್ಯ, ಭೂತ ಭೌತಿಕ ಈ 5 ಭೂತಗಳು, ಆ ಭೂತದ ಕಾರ್ಯ ಇದು ಇದು ಭೂತದ ಕಾರ್ಯ। ಭೂತ ಅಂದ್ರೆ 5 ಭೂತಗಳು, ಆ 5 ಭೂತಗಳದ ಕಾರ್ಯ ಘಟ ಪಟ ಮತ್ತಿದು ಇವೆಲ್ಲ ವ್ಯಾವಹಾರಿಕ। ಇನ್ನು ಸ್ವಪ್ನ, ಶುದ್ಧಿಯಲ್ಲಿ ಬೆಳ್ಳಿ, ಹಗದಲ್ಲಿ ಸಾವ ಇವೆಲ್ಲ ಪ್ರಾತಿಭಾಷಿಕ। ಪ್ರತೀತಿ ಮಾತ್ರಕ್ಕೂ ಪ್ರಾತಿಭಾಷಿಕ ಅಥವಾ ವ್ಯಾವಹಾರಿಕ ಪ್ರಾತಿಭಾಷಿಕದು ಲಕ್ಷಣನೂ ನಿಮ್ಗೆ ಹೇಳ್ಕೊಂಬಂದರು। ಬ್ರಹ್ಮಜ್ಞಾನ ಸೇ ಚೆನ್ನಾಗಿ ಹೇಳಿ, ಬಂದು ವ್ಯಾವಹಾರಿಕ ಹೇಳಿ, ವ್ಯಾವಹಾರಿಕ। ಹಾಂ,
ब्रह्मज्ञान से ही ज्याका बाद होवे ताकू व्यावहारिक है ಬ್ರಹ್ಮಜ್ಞಾನದಿಂದಲೇನೆ ಯಾವುದು ಬಾಧ ಆಗಿರುವುದೋ ಅದಕ್ಕೆ ವ್ಯಾವಹಾರಿಕ ಅಂದ್ರಿ ಬ್ರಹ್ಮಜ್ಞಾನ से विना ही जह का बाद होवे ಪ್ರಾತಿಭಾಷಿಕ ತಿಳಿ ಮೇಗ ಬ್ರಹ್ಮಜ್ಞಾನದಿಂದಲೇನೆ ಯಾವುದು ಬಾಧ ಆಗುತ್ತದೆ ಅದಕ್ಕೆ ವ್ಯಾವಹಾರಿಕ ಅಂತ ವ್ಯಾವಹಾರಿಕ ಸತ್ತ ಪಾರಮಾರ್ಥಿಕ ತಿಳಿಕತ್ತದಿಲ್ಲ ಮಹಾರಾಜರ ಬ್ರಹ್ಮಜ್ಞಾನ ಆದಮೇಲೆ ಇವೆಲ್ಲ ಬಾಧ ಇವು ಆತವ ಬ್ರಹ್ಮಜ್ಞಾನ ಆಗಲಾರ್ದೇನೆ ಬ್ರಹ್ಮಜ್ಞಾನ ವಿನಾಹಿ ಜಾಕ ಬಾಧೋವೆ ತಾಕು ಪ್ರಾತಿಭಾಷಿಕ ಈಗ ಹಗ್ಗದಲ್ಲಿ ಹಗ್ಗದ ಜ್ಞಾನ ಆಯಿತು ನಿಮ್ಗೆ ಹಾವು ಇವತ್ತು ಆಯ್ತದ ಇದಕ್ಕೆ ಬ್ರಹ್ಮಜ್ಞಾನ ಬೇಕೇನು ಇಲ್ಲ ಈಗ ನಿಮಗೆ ಕನಸು ಬಿದ್ದದ ರಾತ್ರಿ ಮುಂಜಾನೆ ಎಚ್ಚರಿಕೆ ಆಯಿತು ಅದಕ್ಕೆ ಬ್ರಹ್ಮಜ್ಞಾನ ಬೇಕೇನು ಎಚ್ಚರಿಕೆ ಆಯ್ತು ಅಂದ್ರೆ ಕನಸು ಹೋಯ್ತು ಎಚ್ಚರಿಕೆ ಆದ ಕೂಡಲೇ ಕನಸು ಹೋಯ್ತು ಅದಕ್ಕೆ ಬ್ರಹ್ಮಜ್ಞಾನ ಬೇಕೇನು ಅದಕ್ಕೆ ಬ್ರಹ್ಮಜ್ಞಾನ ಇಲ್ಲದಲೇನೆ ಯಾವುದರದು ಬಾಧ ಆಗೋದು ಅದು ಪ್ರಾತಿಭಾಷಿಕ ಅನ್ರಿ ಪ್ರತೀತಿ ಮಾತ್ರಕ್ಕೂ ಪ್ರಾತಿಭಾಷಿಕ ತಿಳ್ತಾ ಹಾಂ ಅಂದರೆ ಎಲ್ಲ अध्यासकंद्रे व्यावहारिक अध्यास प्रातिभाषिक अध्यास का अधिष्ठान भी चेतन है ये अध्यासक आದರೂ ಕೂಡ अधिष्ठान चेतनने ऐति जड़ पदार्थ आप अध्यस्त है जड़ पदार्थ आप अध्यस्त है अन्य के अधिष्ठान संभवे नहीं अन्य के अधिष्ठान संभवे नहीं ಇವು ಯಾನು ನಾವು ಈ ಸರ್ಪಕ್ಕೆ ಅಧಿಷ್ಠಾನ ಯಾವುದು ಹಗ್ಗ ಕಪ್ಪಿ ಚಿಪ್ಪಿಗೆ ಇದು ಬೆಳ್ಳಿಗೆ ಅಧಿಷ್ಠಾನ ಶುಕ್ತಿ ಕಪ್ಪಿ ಚಿಪ್ಪಿ ಹೌದಲ್ಲ ಈ ಹಗ್ಗ ಈ ಶುಕ್ತಿ ಅವು ಮೊದಲೇ ಜಡ ಇದ್ದಾವಲ್ಲ ಈ ಜಡ ಇದ್ದುದು ತಾನೇ ಜಡ ಇದ್ದುದು ಇತ್ತಂದ್ರೆ ಮತ್ತೊಂದಕ್ಕೆ ಹೆಂಗಾಗುತ್ತೆ ಎಲ್ಲ ಮಾಡ್ತದ ಹೇಳ್ತಿಲ್ಲ ಪ್ರಭು जड़ पदार्थ आप अध्यस्त है आप अध्यस्त है ಹಂಗೆ ಹಾವು ಅಧ್ಯಸ್ತ ಐತಿಲ್ಲ ಅಧ್ಯಸ್ತ ಐತಿಲ್ಲ ಹಂಗೆ ಹಗ್ಗ ಶುಕ್ತಿಗಳನ್ನು ಕೂಡ ವಿಚಾರ ಮಾಡಿದರೆ ಅವು ಅಧ್ಯಸ್ತನೇ ಅದಾವು ಅಧ್ಯಸ್ತ ವಸ್ತು ಇನ್ನೊಂದಕ್ಕೆ ಅಧಿಷ್ಠಾನ ಆಗುವುದಿಲ್ಲ ಅನ್ಯಕ್ಕೆ ಅಧಿಷ್ಠಾನ ಸಂಭವೇ ಮೊದಲೇ ತಾನು ಅಧ್ಯಸ್ತ ಇತ್ತಪ್ಪ ಅಂದ್ರೆ ಇನ್ನೊಂದಕ್ಕೆ ಅಧಿಷ್ಠಾನ ಆಗುವುದೇ ಇಲ್ಲ ಹಗ್ಗ ಮೊದಲೇ ಅಧ್ಯಸ್ತದ ಮತ್ತು ಆ ಹಗ್ಗ ಆ ಸರ್ಪಕ್ಕೆ ಅಧಿಷ್ಠಾನ ಆಗುವುದಿಲ್ಲ ತಿಳಿತು ಹಂಗೆ ಚಿದಾಭಾಸ ಜೀವ ವಿಚಾರಸಾಗರ ಟಿಪ್ಪಣಿ 349 ಒಳಗೆ ವಿದ್ಯಾರಣ್ಯ ಸ್ವಾಮಿಗಳು ಈ ಯಾವ ತೋರುವ ಪ್ರಾತಿಭಾಷಿಕ ಜೀವನಿಗೆ ವ್ಯಾವಹಾರಿಕ ಜೀವ ಅಧಿಷ್ಠಾನ ಅಂತ ಹೇಳಿದರು 349 ಟಿಪ್ಪಣಿ ಆವಾಗ ವಾಚಸ್ಪತಿಗಳು ಏನು ಹೇಳಿದರು ಅಲ್ರಿ ಇವು ಅನಾತ್ಮಗಳು ಹೆಂಗೆ ಅಧ್ಯಸ್ತದವಲ್ಲ ಆರೋಪಿತ ಅದಾವಲ್ಲ ಈ ಜೀವನು ಕೂಡ ಆರೋಪಿತನೇ ಇದ್ದಾನೆ ಇದ್ದಾನೆ ಜ್ಞಾನ ಆದಮೇಲೆ ಇವ ಬಾಧ ಆತಾನೆ ಅಂದಮೇಲೆ ಇವ ಅಧಿಷ್ಠಾನ ಆಗುವುದಿಲ್ಲ ಇವ ಮೊದಲೇ ಅಧ್ಯಸ್ತ ವಸ್ತು ಹಗ್ಗ ಅದಕ್ಕೆ ಇನ್ನೊಂದಕ್ಕೆ ಹೆಂಗೆ ಅಧಿಷ್ಠಾನ ಆಗುವುದಿಲ್ಲವೋ ಹಂಗೆ ಈ ಜೀವನು ಕೂಡ ಆರೋಪಿತನೇ ಇದ್ದಾನೆ ಜೀವ ಆರೋಪಿತನೇ ಇದ್ದಾನೆ ಅಂದಮೇಲೆ ಮಿಥ್ಯಾನೇ ಇದ್ದಾನೆ ಅದು ಇನ್ನೊಂದಕ್ಕೆ ಅಧಿಷ್ಠಾನ ಆಗುವುದೇ ಇಲ್ಲ ಅಂತ ವಿದ್ಯಾರಣ್ಯ ಸ್ವಾಮಿದು ವಾಚಸ್ಪತಿಗಳು ನಿವಾರಣೆ ಮಾಡಿದ್ರು ಇಂಥವೆಲ್ಲ ನಿಮಗೆ ನೆಂಬರ್ಬೇಕು ಅಂದರೆ ಚಿದಾಭಾಸ ಸುಜ್ಞಕ್ಕೆ ಆರೋಪಿತ ಅಧ್ಯಸ್ತ ತಿಳಿತಿರ್ಬೋದು ಸಂಭವಿನಿ ಹಾಂ ಈಗ ಅವ್ರೇನಂತಾರೆ ಯದ್ಯಪಿಕಾರು ರಜ್ಜು ಶುಕ್ತಿ ಆದಿ ಕಡಿಮೆ ಅದೊಂದು ಯದ್ಯಪಿ ಬರ್ಕೋಬೇಕು ಯಾತೆ ಅದ್ರಲ್ಲಿ ಯಾತೆ ಅಂದ್ರೆ ಆದ್ದರಿಂದ ಅಂತಂದ್ರೆ ಯಾವ್ದ್ರದಿಂದ ಇಲ್ಲ ಯದ್ಯಪಿ ಆ ಯಾತೆ ತೆಗೆದೇ ಯದ್ಯಪಿ ಮಾಡ್ತಾರೆ ಯಾತೆ ಮೇಲೆ ಬರ್ರಿ ಯಾತೆ ಗೋಲ್ ಮಾಡಿ ಅಂದರೆ ಆದ್ದರಿಂದ ಯಾವ್ದರಿಂದ ಹಿಂಗಾಗ್ತದೆ ಯದ್ಯಪಿ ಕಾರ್ಯ ಏನಂತಾನ ರಜ್ಜು ಶುಕ್ತಿ ಆದಿ ಕನಿಮೆ ಮೊದಲಾದವುಗಳಲ್ಲಿ ಮಂಡಗಳ ಇನ್ನೂ ಎಷ್ಟು ಅಭ್ಯಾಸ ಆಗ್ತಾವಲ್ಲ ಮೃಗಜಲ ಹಾಂ ಇಲ್ಲ ಮಾಲ ಆ ಕಡೆ ಹೋಗ್ಬಿಡೋದು ಮೃಗಜಲ ಹಾಂ ಸ್ಥಾಣುಮೇ ಪುರುಷ
ಸ್ಥಾನಮೇ ಪುರುಷ, ಮಂಡಗಿಡದಲ್ಲಿ ಕಳ್ಳ, ಮೃಗಜಲ್ಯದಲ್ಲಿ ಇದು ಆದಿಕ ಅಂದರೆ ಎಷ್ಟೇಟು ಅಧ್ಯಾಸ आदिकन्मे अज्ञातता तथा ज्ञातता और अधिष्ठानता किसी प्रकार से संभवे नहीं ಅಂದರೆ ಅವಕರಲ್ಲಿ ಈಗ ನೀವು ಹೇಳಲ್ಪಟ್ಟಂಥ ಮೇಲೆ ಹೇಳಲ್ಪಟ್ಟಂಥ ರೀತಿಯಿಂದ ಆ ಚೇತನದಲ್ಲೇ ವಿಷಯತಾರೂಪ ಅಜ್ಞಾತತಾ ಇರೋದ್ರಿಂದ ಜ್ಞಾತತಾ ಪ್ರಮೇತ ಇರುತ್ತದೆ. ಅಂದಮೇಲೆ ಈಗ ವ್ಯಾವಹಾರಿಕ ಯಾವ ಹಗ್ಗ ಮೊದಲಾದವುಗಳು ಶುಕ್ತಿ ಅವುಗಳಲ್ಲಿ ಅಜ್ಞಾತತಾ ಜ್ಞಾತತಾ ಅಧಿಷ್ಠಾನತ ಯಾವ ಪ್ರಕಾರದಿಂದನೂ ಕೂಡ ಸಂಭವಿಸುವುದಿಲ್ಲ. ಯದ್ಯಪಿ ಹಾಂ ತಿಳಿದಲ್ಲ. ಮತ್ತು ಹಗ್ಗ ಅಧಿಷ್ಠಾನ ಅಂತ ನೀವು ಇದ್ರಾಗ ಯದ್ಯಪಿಕಾರದ ಅಭಿಪ್ರಾಯ ಏನು? ಯದ್ಯಪಿಕಾರದ ಅಭಿಪ್ರಾಯ ಈಗ ನಿಮ್ಗೆ ಅಧ್ಯಾಸಯ ನೀವು ಹೇಳ್ತೀರಿ, ಸರ್ಪಕ್ಕೆ ಅಧಿಷ್ಠಾನ ರಜ್ಜು, ರಜತಕ್ಕೆ ಅಧಿಷ್ಠಾನ ಶುಕ್ತಿ, ವ್ಯವಹಾರ ಆಗೋದಿಲ್ಲ, ವ್ಯವಹಾರ ಆಗ್ತದಿಲ್ಲ. ಹಾಂ, ಮಂಡಗಿಡದಲ್ಲಿ ಕಳ್ಳನ ಅಧ್ಯಾಸ ಹಿಂಗೆ ವ್ಯವಹಾರ ಆಗೋದಿಲ್ಲ. ಮತ್ತು ಯುವಕರಲ್ಲಿ ಒಟ್ಟು ಏನು ಜ್ಞಾತತ ಸಂಭವಿಸೋದೇ ಇಲ್ಲ ಅಂತ ಹಿಂಗೆ ಅಂದರೆ ಅದಕ್ಕಾಗ ಅವನಿಗೆ ಸಮಾಧಾನ ಹೇಳ್ತಾರೆ. ತಥಾಪಿ ಮೂಲ ಅಜ್ಞಾನಿಕಿ ವಿಷಯತಾರೂಪ ಅಜ್ಞಾತತ ಮತ್ತು ಮೇಲೆ ವಿಷಯತಾರೂಪ ಅಜ್ಞಾತತ ಅಂತ ಬತ್ ನೋಡ್ರಿ. ಮೂಲ ಅಜ್ಞಾನಿಕಿ ವಿಷಯತಾರೂಪ ಅಜ್ಞಾತತ ವಿಷಯ ಅಂದರೆ ಜ್ಞಾನಕೃತ ಆವರಣ ಹಿ ಜ್ಞಾನಿಕಿ ವಿಷಯತ, ಅಜ್ಞಾನಕೃತ ಆವರಣ ಹಿ ಅಜ್ಞಾನಿಕಿ ವಿಷಯತ. ಜ್ಞಾನದಿಂದ ಮಾಡಲ್ಪಟ್ಟಂಥ ಆವರಣ ಜ್ಞಾನಿಕಿ ವಿಷಯತ, ಅಜ್ಞಾನಕೃತ ಆವರಣ ಹಿ ಅಜ್ಞಾನಿಕಿ ವಿಷಯತ. ಅಜ್ಞಾನದಿಂದ ಮಾಡಲ್ಪಟ್ಟಂಥ ಯಾನ ಆವರಣದ ಅದುವೇ ಅಜ್ಞಾನಕ್ಕೆ ವಿಷಯ. ಅಜ್ಞಾನಕ್ಕೆ ಏನು ವಿಷಯ? ಅಜ್ಞಾನದಿಂದ ಮಾಡಲ್ಪಟ್ಟಂಥ ಆವರಣವೇ ಅಜ್ಞಾನಕ್ಕೆ ವಿಷಯ. ತಿಳಿತಿಲ್ಲ ಮೇಲೆ ಇದು ಅಜ್ಞಾನದಿಂದ ಮಾಡಲ್ಪಟ್ಟಂಥ ಏನು ಆವರಣದ ತೋರ್ಲಾದ ಮಾಡೋದು ಅದೇ ಅಜ್ಞಾನಕ್ಕೆ ವಿಷಯ, ಅದೇ ಅಜ್ಞಾನಕ್ಕೆ ವಿಷಯ. ಮೂಲ ಅಜ್ಞಾನಕ್ಕೆ ವಿಷಯತಾರೂಪ ಅಜ್ಞಾತತಾ ಏನು ಮುಂದೆ ಮೂಲ ಅಜ್ಞಾನದ ವಿಷಯತ ಅವನಿಗೆ ಸಮಾಧಾನ ಹೇಳ್ಕತ್ತಾರ. ಅವ ಏನಂತಾನ ಯದ್ಯಪಿಕಾರ ಹಗ್ಗ ಶುಕ್ತಿ ಮಂಡಗಡ ಮೃಗಜಲ ಈಗ ಹಗ್ಗ ಅಜ್ಞಾತ ಅಧಿಷ್ಠಾನ ಜ್ಞಾತ ಆಯಿತು. ಅದಕ್ಕೆ ಅಧಿಷ್ಠಾನ ಶಬ್ದಗಳೇನು ನೀವು ವ್ಯವಹಾರದಾಗ ಉಪಯೋಗ ಮಾಡ್ತೀರಿ ಅವು ಯಾವ ಪ್ರಕಾರದಿಂದ ಸಂಭವಿಸೋದಿಲ್ಲಲ್ಲ ಅಂದರೆ ಅವನಿಗೆ ಸಮಾಧಾನ ಹೇಳ್ತಾರೆ. ಮೂಲ ಅಜ್ಞಾನಿಕಿ ವಿಷಯತಾರೂಪ ಅಜ್ಞಾತತಾ ಅದೇ ಮುಂದೆ ಏನದು ಅಜ್ಞಾತತ್ವದಲ್ಲಿ ಹಾಂ ಅಜ್ಞಾತತಾತೋ ಹಾಂ ನಿರು ಇರಲ್ದಕ್ಕ ಅಜ್ಞಾತತಾತೋ ಮೂಲ ಅಜ್ಞಾನದ ವಿಷಯತಾರೂಪ ಅಜ್ಞಾತತಾ ಏನು ನಿರ್ವಯವ ಅವಚಿನ್ನ ಚೇತನ ಮೇ ಹೈ. ಅಜ್ಞಾತತಾ ವಿಭು ಅದ ವಿಭು ಹೋಗ್ಯದ ಇಲ್ಲಿ ನಮ್ಮಲ್ಲಿ ಅದು ಇದರ ಹೋಗ್ಯದ ವಿಭು ಬರೋಬರ್ ವಿಭು ಅದ. ನಿರ್ವಯೋ ಅವಚ್ಛಿನ್ನ ಚೇತನ ಮೇ ಹೈ. ಹಾಂ ನಿರವಯವ ಅವಚ್ಛಿನ್ನ ನಿರ್ವಯವ ಅವಚ್ಛಿನ್ನ. ಅವಚ್ಛಿನ್ನ ಅಂದ್ರೆ ಗೊತ್ತೈತಲ್ಲ ಮನೆ ಹೇಳ ನಿಮ್ಗೆ ಅವಚ್ಛಿನ್ನ ಅಷ್ಟು ಮರ್ಯಾದೆ ನಿರ್ವಯ ಅವಚ್ಛಿನ್ನ. ಮೂಲ ಅವಿದ್ಯಾ ಒಂದು ಸ್ಥೂಲ ವಿದ್ಯಾ. ಅವಿದ್ಯೆ ಎರಡದವ, ಒಂದು ಮೂಲ ವಿದ್ಯಾ ಒಂದು ಸ್ಥೂಲ ವಿದ್ಯೆ. ನಿರ್ವಯವ ಅವಚ್ಛಿನ್ನ ಆಚ್ಛಾದಕ ಮೂಲ ಮೂಲ ಹಾಂ ಅದಕ್ಕೆ ನಿರ್ವಯವ ಅವಚ್ಛಿನ್ನ ಆಚ್ಛಾದಕ ಮೂಲ. ಘಟಪಟಾದಿ ಅವಚ್ಛಿನ್ನ ಆಚ್ಛಾದಕ ಸ್ಥೂಲ ಅವಿದ್ಯೆ. ಮೂಲ ಅವಿದ್ಯೆ ಏನೈತಲ್ಲ ಮೂಲ ಅವಿದ್ಯೆ ಎರಡು ಪ್ರಕಾರ ಅದಾವ, ಒಂದು ಮೂಲ ಅವಿದ್ಯೆ ಒಂದು ಸ್ಥೂಲ. ಆ ಮೂಲ ಅವಿದ್ಯೆ ಫಕ್ತ ಒಂದು ಶುದ್ಧ ಚೇತನಕ ಬ್ರಹ್ಮನಿಗೆ ಅಷ್ಟೇ ಆವರಣ ಮಾಡ್ಯದ ಅಷ್ಟೇ ತಿಳ್ತಿಲ್ಲ. ಅದಕ್ಕೆ ಮೂಲ ಅವಿದ್ಯೆ
की विषयता रूप अज्ञातता तो निरवचिन्न विभू चेतन में है, विभू चेतन में है ಅಂದರೆ ಶುದ್ಧ ಚೇತನದಲ್ಲಿ ಇರುತ್ತದೆ. परंतु स्थूल अज्ञान की विषयता रूप अज्ञातता तिस विषय अवचिन्न चेतन में है. ಸ್ಥೂಲ ಅಜ್ಞಾನದ ವಿಷಯತಾ ರೂಪ ಅಜ್ಞಾತತ ಏನೈತಲ್ಲ ಆಯಾ ವಿಷಯ ಅವಚ್ಛಿನ್ನ ಚೇತನದಲ್ಲಿ ಇರುತ್ತದೆ. ಅಂದ್ರೆ ಪ್ರಾತಿಭಾಷಿಕ ರಜ್ಜುನಲ್ಲಿ ತೋರು ಸರ್ಪ ಹೇಳಿ ನೋಡಿ ಹಾಂ ಸ್ಥೂಲ ಹಾಂ ಸ್ಪ್ರಿಂಟೇ ಅದ मूलाज्ञान की विषयता रूप अज्ञातता तिस विषयावच्छिन्न चेतन में है. ಅದು ಬರಬಾರ್ದು. ಮ್ಯಾಲಿಂದ ಐತಲ್ಲ ಅದು ಮೂಲಾಜ್ಞಾನ की विषयता रूप अज्ञातता तो निरवच्छिन्न चेतन शुद्ध चेतन में है. परंतु स्थूल अज्ञान की तीस विषय अवच्छिन्न चेतन में है. ವಿಷಯಗಳ ಅವಚ್ಛಿನ್ನ ಚೇತನದಲ್ಲಿ ಇರುತ್ತದೆ. ಯ ಅರ್ಥ ಅಷ್ಟಮ ಪ್ರಕಾಶ ಮೇ ಕಹೆಂಗೆ. ನಾವು ಮುಂದೆ 8ನೇ ಪ್ರಕಾಶದಾಗ 343 343 ಪೇಜ್ ಮೇಲೆ ಮುಂದೆ 74 ತಕ್ಕ ಹೇಳ್ತೇವೆ, 74 ತಕ್ಕ. ಹಾಂ 3ರಿಂದ 370 ಅಲ್ಲಿ ತಕ್ಕ ಹೇಳ್ತೇವೆ. ಹಾಂ तैसे ब्रह्मज्ञान की विषयता रूपता तो निरवचिन्न चेतन में है. ब्रह्मज्ञान का विषय ಯಾವುದು ಅಂದ್ರೆ ನಿರವಚಿನ್ನ ಚೇತನ. ಬ್ರಹ್ಮಜ್ಞಾನ ನಮ್ಮಂದರೆ ಬ್ರಹ್ಮನೇ ನಿರಾವರಣ ಆಗಿತ್ತು, ಅದನ್ನೇ ನಿರವಚಿನ್ನ ಚೇತನಕ್ಕೆ. ಬ್ರಹ್ಮಜ್ಞಾನಕ್ಕೆ ವಿಷಯ ಯಾವುದಪ್ಪ ಅಂದರೆ ಬ್ರಹ್ಮ, ಅಂದರೆ ನಿರವಚಿನ್ನ ಚೇತನ. ತಿಳಿತಿಲ್ಲ? ಬ್ರಹ್ಮಜ್ಞಾನ ಅಂದರೆ ಬ್ರಹ್ಮ ಆತ್ಮರೇಖತಾ, ಬ್ರಹ್ಮನೇ ನಿರವಚಿನ್ನ ಚೇತನ. ಆ ಬ್ರಹ್ಮಜ್ಞಾನಕ್ಕೆ ವಿಷಯ ಯಾವುದು ಅಂದರೆ ಬ್ರಹ್ಮ, ಅಂದರೆ ನಿರವಚಿನ್ನ ಚೇತನದಲ್ಲಿ ಇರುತ್ತದೆ. और घटाधिकन की विषयता रूप ज्ञातता घटाद्य अवचिन्न चेतन में है. घट पट ಮೊದಲಾದವುಗಳ ವಿಷಯತಾ ರೂಪ ಜ್ಞಾತತಾ, ಘಟ ಜ್ಞಾತ ಐತಿ, ಈಗ ಘಟ ಅಜ್ಞಾತ ಐತಿ. ಈ ರೀತಿಯಿಂದ ಆ ಘಟಕ್ಕೆ ಹವಣವಾಗಲ್ಪಟ್ಟಂಥ ಚೇತನದಲ್ಲಿ, ಘಟಕ್ಕೆ ಎಷ್ಟು ಚೇತನ, ಆ ಚೇತನದಲ್ಲಿ ಅಂದರೆ ಅವಯವ ಚಿನ್ನ ಚೇತನ ಮೇ ಹೇ. ತೈಸೆ ಇಲ್ಲಿ ಬರ್ಕೋಬೇಕು ನೋಡ್ರಿ, ಮೂಲ ಅವಿದ್ಯಾ ಅಂತ. ಮೂಲ ಅವಿದ್ಯಾಕಿ मूल अविद्या की अधिष्ठानता, मूल अविद्या की अधिष्ठानता अंदर कारणाध्यास का निरवचिन्न चेतन में है. मूल अविद्या की अधिष्ठानता निर्वयोचिन्न चेतन में है. ಮುಂದೆ ಕಾರ್ಯ ಅಧ್ಯಾಸ ಅಂದರೆ भूत भौतिक प्रपंच की अधिष्ठानता मूल अज्ञान अवचिन्न चेतन में है. ಭೂತ ಭೌತಿಕ ಅಂದ್ರೆ ಮೂಲ ವಿದ್ಯಾದ ಕಾರ್ಯ ಯಾವುದು? ಮೊಟ್ಟ ಮೊದಲು ಏನು ಹುಟ್ಟಿತು? 5 ಭೂತಗಳು ಹುಟ್ಟಿದು. ತಸ್ಮಾತ್ ಹಾಂ ಅಂದರೆ 5 ಭೂತ, ಮೊಟ್ಟ ಮೊದಲು ಏನು ಹುಟ್ಟಿದು ಅಂದ್ರೆ 5 ಭೂತಗಳು ಹುಟ್ಟಿದು. ಅಂದರೆ ಈ ಮೂಲ ವಿದ್ಯಾದು ಕಾರ್ಯವು. ठीक है, अष्टम प्रश्न कहेंगे ये देखो. मूल विद्या की अधिष्ठान निरवचिन्न चेतन में भूत भौतिक, भौतिक अंदर भूत के कार्य को भौतिक ही, भौतिक भौतिक शरीर. प्रपंच की अधिष्ठानता मूल अज्ञान अवचिन्न चेतन में है. मूल अज्ञान अवचिन्न चेतन है. जन्म के हाँ मूल अज्ञान अवचिन्न चेतन
ಅವರು ಪ್ರಾತಿಭಾಸಿಕ ರಜತಾಧಿಕಾರಿ ಅಧಿಷ್ಠಾನದ ರಜ್ಜು ಅವಚ್ಚಿನ ಶುಕ್ತಿ ಅವಚ್ಚಿನ ಗೀತ ನೋಡಿ, ಈಗ ಒಂದೇನು ನ್ಯಾಯ ಹೇಳಬೇಕಾಗಿತ್ತು. ಈಗ ಜನ್ಮ ಅಂದಕ್ಕೆ ಅದರ ಜನ್ಮಕ್ಕಾಗಿ ನೋಡಿಲ್ಲ ಬರ್ತಿಲ್ಲ. ಈಗ ಜನ್ಮತ ಅಂದಿದ್ದವನಿಗೆ ಅಜ್ಞಾನದ ಕಾರ್ಯ ಜಡ ಪದಾರ್ಥಗಳು ಅಜ್ಞಾನ ಆಶ್ರಯ ಮಾಡಿಲ್ಲ, ಆವರಣ ಮಾಡಿಲ್ಲೇ ಅಂತ ನೀವು ಹೇಳಿದ್ರಿ. ಜಡ ಪದಾರ್ಥಗಳು ಏನಿದ್ದಾವ ಅವಕ್ಕೆ ಅಜ್ಞಾನ ಮುಚ್ಚಿಲ್ಲೇ ಅಂತ ನೀವು ಹೇಳಿದ್ರಿ. ಮುಚ್ಚಿಲ್ಲ ಅಂದರೆ ಘಟ ತಾನೇ ಪ್ರತ್ಯಕ್ಷ ಆಗಿ ತೋರ್ಬೇಡದು, ತೋರ್ಬೇಕಿಲ್ಲ. ಆವರಣ ಮುಚ್ಚಿತ್ತಂದ್ರೆ ತೋರ್ಬೇಡ್ರಿ. ಮುಚ್ಚಿಲ್ಲ ಅಂದಮೇಲೆ ಘಟ ತಾನೇ ಪ್ರತ್ಯಕ್ಷ ಆಗಬೇಕು, ಘಟ ತಾನೇ ಆಗಬೇಕಾಗಿತ್ತು ಅಂತ ಹಿಂಗೆ ಯಾರೋ ಅಂದರೆ ಅದಕ್ಕೆ ಸಮಾಧಾನೇನು. ಈಗ ನಾವು ಇಲ್ಲೊಂದು ಚಿಮಣಿ ಅಥವಾ ಕಂದಿಲ ಇಟ್ಟಿದ್ದೆವು, ಇಲ್ಲಿ ಘಟ ಇಟ್ಟಿದ್ದೆವು. ಇದೇ ಒಂದು ಚಿಮಣಿ ಹಳಿಗಾಡ ಮೊದಲಿನ ದೃಷ್ಟಾಂತ ಚಿಮಣಿ ಇಟ್ಟಿದ್ದೆವು, ಇಲ್ಲೊಂದು ಘಟ ಇಟ್ಟಿದ್ದೆವು, ಚರಿಗೆ ಇಟ್ಟಿದ್ದೆವು, ಹೌದಿಲ್ಲ. ಈಗ ನೀವು ಆ ಗಾಳಿ ಬರ್ತಾ ಅಂತ ಹೇಳಿ ಆ ಕೊಡಕ್ಕೆ ಇದು ದೀಪಿಗೆ ಚಿಮಣಿಗೆ ಅದು ಕಂದಿಲಕ್ಕೆ ನೀವು ಒಂದು ಯಾರು ಮುಚ್ಚಿದ್ರಿ, ಇದಕ್ಕೆ ಮುಚ್ಚಿದಪ್ಪಲಿ ಆಯ್ತೇನಿಲ್ಲ. ಹಂಗೆ ಚೇತನಿಕೆ ಮುಚ್ಚದ ಇದಕ್ಕೆ ಮುಚ್ಚಿದಪ್ಪಲಿ ಆಗೈತಿ ಅಂತ ಅಂತಾರೆ ಅವ್ರು. ತಿಳ್ತಿಲ್ಲ? ಹಾಂ, ತಾಬರಿಗೆ ಎಲ್ಲಿ ತನಕ ಬಂತು? ಭೂತಭೌತಿಕ ಪ್ರಪಂಚಕ್ಕೆ ಅಧಿಷ್ಠಾಂತ ಮೂಲ ಅಜ್ಞಾನ ಅವಚ್ಛಿನ್ನ ಅಂದರೆ ಚೇತನಮೇ है. ठीक है. प्रातिभाषिक सर्प रस्ताधिकनिकी है, मूल अधिष्ठानता रज्जु अवचिन्न शुक्ति अवचिन्न चेतन में है. ಪ್ರಾತಿಭಾಷಿ ಸರ್ಪ ಬೆಳ್ಳಿ ಕಾರ್ಯಾಧ್ಯಾಸದಲ್ಲಿ ಆದರೂ ಕೂಡ ಸರ್ಪ ಬೆಳ್ಳಿ ಮೊದಲಾದವುಗಳಲ್ಲಿ ಅಧಿಷ್ಠಾಂತ ಯಾವುದು? ಹಗ್ಗ ಅವಚಿನ್ನ ಶುಕ್ತಿ ಅವಚಿನ್ನ ಚೇತನದಲ್ಲಿ ಇರುತ್ತದೆ. ಹಗ್ಗ ಅಧಿಷ್ಠಾನ ಅಲ್ಲ, ಕಿಂತು ಆ ಹಗ್ಗಕ್ಕೆ ಹವಣವಲ್ಪಟ್ಟಂಥ ಚೇತನ ಅಥವಾ ಶುಕ್ತಿ ಮರ್ಯಾದ ಚೇತನ. ಈ ರೀತಿ ಮುಗಿತೀಗ ಅವನೇನು ಶಂಕ ಮಾಡಿದಲ್ಲ, ಆ ಶಂಕೆಗೆ ಇಲ್ಲಿ ತನಕ ಸಮಾಧಾನ ಹೇಳಿರು. चेतन में शंका समाधान. इस रीति से चेतन में अज्ञातता, ज्ञातता, अधिष्ठानता आदि कण के अवच्छेद जड़ पदार्थ है. ಈ ರೀತಿಯಿಂದ ಚೇತನದಲ್ಲಿ ಅಜ್ಞಾತತ, ಚೇತನ ಏನದ? ಅಜ್ಞಾತ. ಚೇತನ ಏನದ? ಜ್ಞಾತತ. चेतन अधिष्ठानता के अवच्छेदक जड़ पदार्थ है. ये अवच्छेदक जड़ पदार्थಗಳು ವಾಸ್ತವಿಕ ಚೇತನನೇ ಅಜ್ಞಾತ ಜ್ಞಾತ ಅಧಿಷ್ಠಾನತ. ಆದರೂ ಈ ರಜ್ಜು ಜಡ ಹೇ, ರಜ್ಜು ಜ್ಞಾತ ಹೇ, ರಜ್ಜು ಅಜ್ಞಾತ ಹೇ. ಈ ಅವಚ್ಛೇದಕ ಸಂಬಂಧದಿಂದ ನಾವು ಆ ಜಡ ಪದಾರ್ಥಗಳಲ್ಲಿ ಕೂಡ ಈ ರೀತಿಯಿಂದ ವ್ಯವಹಾರ ಆಗುತ್ತದೆ. ಈ ರೀತಿ ವ್ಯವಹಾರ ಆಗುತ್ತದೆ. ಅವಚ್ಛೇದಕತಾ ಅಂದ್ರೆ ಗೊತ್ತಾಯ್ತಿಲ್ಲ ಅಂದರೆ ಅವಚ್ಛೇದಕ ಮರ್ಯಾದೆ ಹಾಂ, ಅವಚ್ಛೇದ ಬೇರೆ. ಅವಚ್ಛೇದಕ ಅಂದ್ರೆ ಅಮ್ಮನ ಹೋಗ್ಯದ. ಈಗ ಇದು ನನ್ನ ಬೇಗ ಅವಚ್ಛೇದಕ ಅಂದ್ರೆ ಈಗ ಈ ಹಗ್ಗಿಟ್ಟು ಬಿದ್ದೋದಿಲ್ಲ, ಹಗ್ಗಿಟ್ಟು ಇರಲ್ಲ, ಒಂದು ಮೊಳ ಹಾಗೆ ಬಿದ್ದದ. ಹಾಗೆ ಹಾವ ಎರಡು ಮೊಳ ತೋರ್ತದೇನು? ಭ್ರಾಂತಿ ಹೇಳ್ತಾರೆ. ಹಗ್ಗ ಎಟ್ಟದ ನೋಡು, ಅಟ್ಟೆ ಹಾವು ತೋರ್ತದೆ. ಹಗ್ಗದ ಒಂದು ಫೂಟ ಹಗ್ಗ, ಹಾವು 2 ಫೂಟ್ ತೋರ್ಲಿಕ್ಕೆ ಹಿಂಗೆಂದ್ರೆ ಆಗ್ತದೇನು? ಎಷ್ಟು ಹಗ್ಗದ ಅಟ್ಟೆ ತಿಳಿತಿಲ್ಲ ನಿಮ್ಗೆ? ಎಷ್ಟು ಹಗ್ಗದ ಅಂದ್ರೆ ಅವಚ್ಛೇದಕ ಆ ಚೇತನ. ಈಗ ಅವಚ್ಛೇದಕದ್ರಿ ಅವಚ್ಛೇದಕ ಸಂಬಂಧ से जड़ पदार्थन में भी अज्ञातता आदिकन का संभव होने ते. ಅವಚ್ಛೇದಕ ಅಂದರೆ ಎಷ್ಟು ಚೇತನ ಎಲ್ಲ ಕಡೆ ವ್ಯಾಪಕ ಅದ, ಎಲ್ಲ ಕಡೆ ಅದಲ್ಲ, ಪರಂತು ಇಷ್ಟು ಹಗ್ಗ
ಆ ಹಗ್ಗ ಎಷ್ಟದ ಅಷ್ಟಕ್ಕೇನೆ ವ್ಯಾಪಿಸ್ಕೊಂಡಿದ್ದು ಚೇತನ ಅಂತ ತಿಳ್ಕೊರಿ. ಅವಚ್ಛೇದ ಕಂಡ್ರೆ ಹಾಂ ಅವಚ್ಛೇದ ಅಲ್ಲಿಂದ 49 ಪ್ಯಾನ್ನಲ್ಲಿ ಹೋಗೈತೆ ಅದು 1,50. ಹಾಂ ಮನೆ ಹೋಗಿ ತೋರಿಸಿಲ್ಲ ಅವಚ್ಛೇದಕ ಜಾತಿಗೆ ಅವಚ್ಛೇದಕನ್ರಿ. 49 ಹಾಂ पेज ಹಾಂ संभव होने ते रज्जु अज्ञात है तथा ज्ञात है सर्प का अधिष्ठान है इस रीति से भी व्यवहार संभवे है. ಈ ರೀತಿಯಿಂದಾದ್ರೂ ಕೂಡ ವ್ಯವಹಾರ ಸಂಭವಿಸ್ತದ. ಚೇತನ ಎಲ್ಲರೂ ಚೇತನ ಅಜ್ಞಾತದ ಚೇತನ ಜ್ಞಾತ ಹಿಂಗೆ ಅತ್ತಾರೇನು ಯಾರು ರಜ್ಜು ಸರ್ಪಕ್ಕೆ ಅದು ಹಾವ ಹಗ್ಗ ಅಧಿಷ್ಠಾನ ಹಗ್ಗ ಕಾಣಿಸ್ವಲ್ದು ಹಗ್ಗ ಕಾಣಿಸ್ ನೋಡಿ ಈಗ ಅಂತಾರೆ. ಚೇತನ ಕಾಣಿಸ್ತತೆ ಯಾರು ಅತ್ತಾರೇನು ಅಂದ್ರೆ ವ್ಯವಹಾರಗಳು ಇದರಲ್ಲಿನೇ ಆಗ್ತಾವಪ್ಪ. ಈ ಹಗ್ಗದಲ್ಲಿ ಬೆಳೆಯಲ್ಲಿ ತೋರ್ತು ಕಪ್ಪಿ ಚಿಪ್ಪಿಯಲ್ಲಿ ಸಾದೃಶ್ಯ ಅಂದ್ರೆ ಕಪ್ಪಿ ಚಿಪ್ಪಿನಿ ಸುಮ್ಮ ಒಂದು ಗಿಡ ಕಡ್ದಾರ ದೂರಿ ನೋಡಿದ್ರೆ ಯಾವ ಮನುಷ್ಯನಿಂತ ಕಾಣಿಸ್ತಾನೆ ಮೋಟ ಮರ. ಪರಂತು ವ್ಯವಹಾರ ಏನದವ ಮೋಟ ಮರದಲ್ಲಿ ಹಗ್ಗದಲ್ಲಿ ಕಪ್ಪಿ ಚಿಪ್ಪಿನಲ್ಲಿ ವ್ಯವಹಾರ ಆಗ್ತವ. ವ್ಯವಹಾರ ಆಗೋದು ಇದರಲ್ಲಿನೇ. ಪರಂತು ವಾಸ್ತವಿಕ ನೋಡಿದ್ರೆ ಇವು ಏನಿದ್ದಾವ ಹಗ್ಗ ಶುಕ್ತಿ ಇವು ವಾಸ್ತವಿಕವಾಗಿ ಜಡ ಪದಾರ್ಥ ಇರೋಣದಿಂದ ಯುವಕರಲ್ಲಿ ಅಜ್ಞಾತತ ಅಧಿಷ್ಠಾಂತ ಇಲ್ಲ. ಇವುಗಳ ಅಧಿಷ್ಠಾಂತ ಇಲ್ಲವೇ ಇಲ್ಲ. ವಿಚಾರ ಸಾಗರ 4ನೇ ತರಂಗ ಒಳಗೆ ಏನು ಪ್ರಭು ವಿಚಾರ ಸಾಗರ रज्जु अधिष्ठान नहीं. 4ನೇ तरंग ಒಳಗೆ विचार सागर ಒಳಗೆ रज्जु अधिष्ठान नहीं. क्यों नहीं ಅಂದರೆ रज्जु जड़ है बंद. हाँ और रज्जु क्या नहीं जड़ तो है. जड़ अधिष्ठान हुए नहीं. सत्ता स्फूर्ति पदार्थिति हाँ पदार्थ तो अಲ್ಲ ಅಂದ್ರೆ ಸತ್ತಾ ಸ್ಫೂರ್ತಿ ಕುಡ್ಲಕ್ ಅದಕ್ಕೆ ಸಂಸ್ಕೃತದೇನು ಪದಾರ್ಥಿತಿ ಪದಾರ್ಥ ಬೇರೆ ಪದಾರ್ಥರು ಅಂದ್ರೆ ಕುಡ್ಲಕ್ ಸತ್ತಾ ಸ್ಫೂರ್ತಿ ಕುಡ್ಲಕ್ ಯಾವ್ದು ಕುಡಿತದೆ ನೋಡು ಅದಕ್ಕೆ ಅಧಿಷ್ಠಾನ ಅನ್ರಿ. ಅದಕ್ಕೆ ಅಧಿಷ್ಠಾನ ಚಂದ್ರೋದಯದಾಗ 6ನೇ ಕಾಲದಾಗ ಏನು ಅಧಿಷ್ಠಾನ ಮೇಘ ಅಧಿಷ್ಠಾನ ಲಕ್ಷಣ ಮಾಡಿರಲಿಲ್ಲ. ಚಂದ್ರೋದಯದಾಗ 6ನೇ ಕಾಲ ಒಳಗೆ ಅಧಿಷ್ಠಾನ ಒಂದು ಲಕ್ಷಣ ಮಾಡ್ಯಾರ. ಹಾಂ ಜೋ ಅದು ಕಲ್ಪಿತ ಆಯಿತು. ಹಾಂ ಏನು ನೀ 6ನೇ ಕಾಲ ಕೇಳಿಲ್ಲ ಎಷ್ಟು 7ನೇ ಕಾಲ ಹಿಡಿದು ಈಗ 6ನೇ ಕಾಲ ಕೇಳ್ಕತ್ತೀರಿ ಇಲ್ಲ. ಹಾಂ ಏನು जो आप निर्विकार रूप से स्थित होवे और अविद्याकृत कल्पित का आश्रय होवे ताकू अधिष्ठान कहे है. ताकू हो गया जो आप निर्विकार रूप से स्थित होवे और अविद्याकृत कल्पित कार का आश्रय होवे सो अधिष्ठान कहिए. ಹಿಂಗೆಲ್ಲ ಕಂಠ ಮಾಡಬೇಕು. ಬರೀ ಎರಡು ಯಾಕೆ ಪ್ರಭು जो आप निर्विकार रूप से स्थित होवे ಒಂದು ಅವಿದ್ಯಾಕೃತ ಕಲ್ಪಿತ ಆಶ್ರಯ ಹೋವೆ 2 ಪದ ಇಟ್ಟರು ಅಧಿಷ್ಠಾನಕ್ಕೆ. ಬರೇ ಜೋ ಆಪ್ ನಿರ್ವಿಕಾರ ರೂಪ ಸೇ ಸ್ಥಿತ ಹೋವೆ ಅದಕ್ಕೆ ಅಧಿಷ್ಠಾನ ಅಂದ್ರೆ ಅಲ್ಲ. ಯಾವುದು ನಿರ್ವಿಕಾರ ರೂಪದಿಂದ ಸ್ಥಿತವಾಗಿರುವುದೋ ಅದು ಅಧಿಷ್ಠಾನ ಅಂತ ಅನ್ರಿ ಅಂತಂತಾರೆ ಅವರು. ಮತ್ತು ಮುಂದೆ ಅವಿದ್ಯಾ ಮಾಡಲ್ಪಟ್ಟಂಥ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಯಾರು ಅದಕ್ಕೆ ಇಡ್ತೀರಿ ಅಂದ್ರೆ ಶುದ್ಧ ಚೇತನ ಏನೈತಿಲ್ಲ ಅದು ತಾನೇನೋ ನಿರ್ವಿಕಾರ ರೂಪದಿಂದ ಅದ ಅಶುದ್ಧ ಚೇತನ. ಅದು ಈ ಯಾವ ಕಲ್ಪಿತ ಕಾರ್ಯ ಏನು ಹಾವ ಘಟ ಅದಲ್ಲ ಇದಕ್ಕೆ ಆಶ್ರಯ ಇದು ಇಲ್ಲ. ಜೋ ಆಪ್ ನಿರ್ವಿಕಾರ ರೂಪ ಸೇ ಸ್ಥಿತ ಹೋವೆ ಅಂದರೆ ಶುದ್ಧ ಚೇತನ ನಿರ್ವಿಕಾರ ರೂಪದಿಂದ ಅದ. ಪರಂತು ಈ ಏನು ಅವಿದ್ಯೆ ಅದಲ್ಲ ಅವಿದ್ಯಾ ಮಾಯಾ ಇದು ಏನು ಈ ಪ್ರಪಂಚ ಉತ್ಪತ್ತಿ ಮಾಡ್ಯದಲ್ಲ ಘಟಾಪಟ
ವ್ಯವಹಾರ ಇದಕ್ಕೆ ಕಲ್ಪಿತದಿದು. ಈ ಕಲ್ಪಿತದಿಲ್ಲ, ಕಲ್ಪಿತ ಕಾರ್ಯಕ್ಕೆ ಇದು ಆಶ್ರಯ ಅಲ್ಲ. ಈ ಮಾಯಿಗೇನು ಅಧಿಷ್ಠಾನ ನೋಡಿ ಬ್ರಹ್ಮ ಅಥವಾ ಈಶ್ವರ, ಇದು ಆಶ್ರಯ. ಈಶ್ವರ ಆಶ್ರಯ, ಬ್ರಹ್ಮ ನಿರವಚ್ಛಿನ್ನ. ಅದಕ್ಕೆ ಜೋ ಆಪ್ ನಿರ್ವಿಕಾರ ರೂಪ ಸೇ ಸ್ಥಿತೋವೆ, ನಾವು ಇಟ್ಟೆವು ಶುದ್ಧ ಚೇತನ ನಿರ್ವಿಕಾರ ರೂಪದಿಂದ ಅದು ಮಾಯಾ ಮಾಡಲ್ಪಟ್ಟಂಥ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಅಲ್ಲ. ಬರೀ ಮಾಯಾ ಅಷ್ಟೇ ಲಾಸ್ಟ್ ಮಾಯಾ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಹೋವೆ, ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಹೋವೆ, ಮಾಯಾ ಐತೇನಿಲ್ಲ. ಮತ್ತು ಅಂದ್ ಬರೀ ಅದು ಮ್ಯಾಲಿನ ಬಿಡ್ರಿ, ಇದು ಇಡ್ರಿ. ನಿರ್ವಿಕಾರ ರೂಪದಿಂದ ಈಶ್ವರ ಬರೇ ಮಾಯಾ ಇದು ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಆಗುದಿಲ್ಲ. ಕಿಂತು ಚೇತನ ಅಧಿಷ್ಠಾನ ಬೇಕೇ ಬೇಕು. ಮಾಯಾರೇ ಅದನ್ನೇ ಅದ, ಪರಂತು ಅದು ನಿರ್ವಿಕಾರ ರೂಪದಿಂದ ಇಲ್ಲ, ವಿಕಾರ ಆಗ್ತದ. ಹಿಂಗೆ ಎರಡುಗಳು ಹೇಳಿ ಹಿಂಗೆ ನಿಮ್ಗೆ ಗುರ್ತಾಗಬೇಕು. ಮಾಯಾ ಏನೋ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಅದ, ಪರಂತು ಅದು ವಿಕಾರ ಹಾಗೆ ಹಾಗೆ ಐತಿ. ವಿಕಾರ ತಮೋಗುಣದಿಂದ ಸರ್ಪ, ತಮೋಗುಣದಿಂದ ಘಟ, ಪ್ರಪಂಚ, ಹಿಂಗೆ ವಿಕಾರ ಹಾಗೆ ಹಾಗೆ ಐತಿ. ನಿರ್ವಿಕಾರದೇನು ಅದಕ್ಕೆ ಆ ಕಡೆನೂ ಹೋಗಲಿಲ್ಲ. ಹಿಂಗೆ ಇವೆಲ್ಲ ಗುರ್ತಾಗಬೇಕು ನಿಮ್ಗೆ. ಮುಂಜಾನೆ ಹೇಳಿದ್ರು ಅವರು ಜಾಗೃತ ಲಕ್ಷಣ. ಜಾಗೃತ ಲಕ್ಷಣ ಯಾನ್ ಮೇಗ ಟಿಪ್ಪಣಿ ಒಳಗಿಂದು ಸ್ವಪ್ನ सुसुप्ति से भिन्न होवे, इंद्रिय जन्य ज्ञान के आधार काल होवे और इंद्रिय जन्य ज्ञान के आधार के संस्कार काल होवे. ಮೂರು ಯಾಕೆ ಇಟ್ಟರೋರು? ಹಮೇಶಾ ಹಿಂಗೆ ಇದೇ ಚರ್ಚಾ, ಇದೇ ಮನನ ಖಚ್ಚಿ ಆಗಿಬಿಡ್ತಾವೆ. ಯಾಕಂದ್ರೆ ನೋಡ ಹಂಗನ್ಬಾರ್ದು. ಬರೇ ಸ್ವಪ್ನ ಸುಷುಪ್ತಿಗಿಂತ ಭಿನ್ನ ಒಂದು, इंद्रिय जन्य ज्ञान का आधार काल ಒಂದು, इंद्रिय जन्य ज्ञान के संस्कार का आधार काल ಮೂರು. ಒಂದು ಜಾಗೃತ ಲಕ್ಷಣಕ್ಕೆ ಮೂರು ಇಟ್ಟಾರ. ಮೂರು ಯಾಕೆ? ನೋಡು, ಬರೀ ಇಂದ್ರಿಯಜನ್ಯ ಜ್ಞಾನಕ್ಕೆ ಆಧಾರ ಕಾಲ. ಈಗ ಎಚ್ಚರಿಕೆ, ಈಗ ಕಣ್ಣಿಗೆಲ್ಲ ಕಾಣ್ತಾವಿಲ್ಲ ಎಲ್ಲ, ಇದಕ್ಕೆ ಎಚ್ಚರಿಕೆ ಅಂತೇಳಿ ನಾವು, ಇದಕ್ಕೆ ಜಾಗರ. ಪರಂತು ಒಬ್ಬ ಮನುಷ್ಯ ಸುಮ್ ಕುಂತಾನ, ಏನೋ ವಿಚಾರ ಮಾಡ್ಕೋತು, ಅಲ್ಲಿ ಏನಾರ ವಿಷಯ ಐತೆ ಅವನಿಗೆ ಇಲ್ಲ ಅಂದರೆ ಉದಾಸೀನದಲ್ಲಿ ವಿಷಯ ಇಲ್ಲ. ಮತ್ತು ಎಚ್ಚರಿಕೆ ಅದೇ ಅದಾನ, ಮತ್ತು ನಿಮ್ಮ ಎಚ್ಚರಿಕೆ ಲಕ್ಷಣ ಅಲ್ಲಿ ಕುಂಡಿರಲಿಲ್ಲಲ್ಲ. ಹೌದಲ್ಲ? ಅದಕ್ಕೆ ನಾವು ಇಂದ್ರಿಯದಿಂದ ಉತ್ಪನ್ನವಾಗಲ್ಪಟ್ಟಂಥ ಜ್ಞಾನ ಅದರ ಸಂಸ್ಕಾರ ಇರಬೇಕು. ಸಂಸ್ಕಾರಕ್ಕೆ ಆಧಾರ ಕಾಲ ಇರಬೇಕು. ಒಳಗೆ ಸಂಸ್ಕಾರ ಅದ, ಆ ಸಂಸ್ಕಾರಕ್ಕೆ ಆಧಾರ ಕಾಲ ಇರಬೇಕು. ಹಿಂಗಂದ್ಮೇಲೆ ಸಂಸ್ಕಾರಕ್ಕೆ ಆಧಾರ ಕಾಲ ಕನಸೂ ಅದ, ನಿದ್ದೆನೂ ಅದ, ಸ್ವಪ್ನೂ ಅದ, ಸುಸುಪ್ತಿನೂ ಅದ. ಸ್ವಪ್ನದಲ್ಲಿನೂ ಕೂಡ ಎಚ್ಚರಿಕೆಗೆ ಏನು ಮಾಡ್ಯಾನಲ್ಲ, ಇದು ಸಂಸ್ಕಾರಗಳು ಸ್ವಪ್ನದಾಗ ಅದಾವ. ಈಗ ಏನು ಎಲ್ಲ ಜಾಗೃತ ಒಳಗಿಂದು ಏನು ವ್ಯವಹಾರಗಳು ಆಗ್ಯಾವ, ಈ ಅವಿದ್ಯೆ ಆ ಸುಸುಪ್ತಿದಾಗ ಸಂಸ್ಕಾರ ರೂಪದಿಂದ ಅಥವಾ ಅಂತಃಕರಣ ಸಂಸ್ಕಾರ ರೂಪದಿಂದ ನಿದ್ಯಾಗನೂ ಅದ. ಎಚ್ಚರಿಕೆ ಆದ ಕೂಡಲೇ ನಮ್ಮ ಮನೆಗೆ ನಾವೇ ಹೋಗ್ತೇವೆ, ಯಾರ ಮನೆಯಾಗ ಸೇರ್ತದೇನು? ಮತ್ತು ಏನು ರಾತ್ರಿ ಕೆಲಸ ಬಿಟ್ಟ ನೋಡು, ಅದಕ್ಕೆ ಮತ್ತೆ ಕೆಲಸ ಚಾಲು ಮಾಡ್ತಾನೆ. ಅಂದ್ರೆ ನಿದ್ಯಾಗ ಸಂಸ್ಕಾರ ಅದ. ಅದಕ್ಕೆ ನಾವು ಜ್ಞಾನಕ್ಕೆ ಸಂಸ್ಕಾರ ಕಾಲಕ್ಕೆ ಆಧಾರಿಸಿಟ್ಟು ಆ ಸುಸುಪ್ತಿ ಸ್ವಪ್ನದಲ್ಲಿನೂ ಐತಲ್ಲ, ನಾವು ಅದಕ್ಕಿಂತ ಭಿನ್ನ ಇಟ್ಟಿದ್ದೆವು. ಜಾಗ್ರ ಇಷ್ಟೆಲ್ಲ ಮೇಘಾಂಜನಿಗೆ ಹೇಳೋಕೆ ಬರಬೇಕು ಅಂದರೆ ಹಿಂಗೆ ಹೇಳೋದಂದ್ರೆ ಇದು ಗಜ್ಜು ಮಾಡಿದರೆ ಹೇಳಕ್ಕೆ ಬರ್ತದೆ, ಹೇಳಕ್ಕೆ ಬರೋಲ್ಲ. ಆಯ್ತಾ? ನಡ್ರಿ ನೋಡಿ ಇಲ್ಲಿ. ಹಾಂ ನೋಡ್ರಿ, इस रीति से सर्पादि ब्रह्म का हेतु रज्जु आदिकनते इंद्रिय के संयोगते. ಸರ್ಪ, ಬೆಳ್ಳಿ ಮೊದಲಾದವುಗಳ ಬ್ರಹ್ಮಕ್ಕೆ ಕಾರಣ ಹಗ್ಗ ಮೊದಲಾದವುಗಳದೊಡನೆ ಇಂದ್ರಿಯದ ಸಂಯೋಗ. ಹಗ್ಗ, ಶುಕ್ತಿ ಮೊದಲಾದವನ್ನೇ ಈ ಇಂದ್ರಿಯದ ಸಂಯೋಗದಿಂದ ಇದ್ಮಾಕಾರ ಸಾಮಾನ್ಯ ಜ್ಞಾನ ಬ್ರಹ್ಮರೂಪ ಅಂತಃಕರಣ ವೃತ್ತಿ ಆಗುತ್ತದೆ. ಮೊದಲು ಸರ್ಪ, ಬೆಳ್ಳಿ, ಬ್ರಹ್ಮ ಏನಾಗ್ಯದಲ್ಲ, ಈ ಸರ್ಪ ಬ್ರಹ್ಮಕ್ಕೆ ಕಾರಣೀಭೂತವಾಗಪಟ್ಟಂಥ ಹಗ್ಗ ಮೊದಲಾದವುಗಳದೊಡನೆ, ಹಗ್ಗದೊಡನೆ ಇಂದ್ರಿಯ ಸಂಯೋಗ ಏನಾಯಿತು, ಏನೋ ಬಿದ್ದೈತಿ ಅಂದರೆ ಇದ್ಮಾಕಾರ ಸಾಮಾನ್ಯ ಜ್ಞಾನ ಪ್ರಮ.
ಅದು ಅಂತಃಕರಣ ವೃತ್ತಿದು ಆಗುತ್ತದೆ. ಆ जिस सामान्य ज्ञान से क्षोभ होती अविद्या का सर्पाधिक परिणाम हुए. ಆ ಇದ್ಮಾಕಾರ ವೃತ್ತಿ ಉಪೀತ ಚೇತನ ಆಶ್ರಿತ ಇರುವ ಅವಿದ್ಯಾ ಕ್ಷೋಭ ಹೊಂದಿ ಆ ಅವಿದ್ಯಾದಲ್ಲಿರೋ ತಮೋಗುಣ ಸರ್ಪಾದಿಗೂ ಪರಿಣಾಮ ಆಯಿತು. ಸರ್ಪಾಧಿಕನಕ ಜ್ಞಾನ ಪರಿಣಾಮ ಹೋವೆ. ಅವರ ಸರ್ಪಾದಿ ಜ್ಞಾನರೂಪ ಪರಿಣಾಮ. ಸರ್ಪ ಮತ್ತು ಸರ್ಪದ ಜ್ಞಾನ, ಬರೀ ಸರ್ಪ ಬರೀ ಹಾವ ಅರ್ಥಾಧ್ಯಾಸ, ಇದು ಹಾವ ಜ್ಞಾನಾಧ್ಯಾಸ. ಆದರೆ ಅಧ್ಯಾಸ ಎರಡು ಪ್ರಕಾರ ಅದಾವಿಲ್ಲ, ಒಂದು ಅರ್ಥಾಧ್ಯಾಸ, ಜ್ಞಾನ. ಎದಕ್ಕಂತಾರೆ ಜ್ಞಾನಾಧ್ಯಾಸ? ಜ್ಞಾನಾಧ್ಯಾಸ ಎದಕ್ಕಂತಾರೆ, ಅರ್ಥಾಧ್ಯಾಸ ಎದಕ್ಕಂತಾರೆ ನೋಡ. ಅಧ್ಯಾಸ ಎರಡು ಹೇಳಿರಲಿಲ್ಲ 6ನೇ ಕಾಲದಾಗ, 2 4 2 ಅವೆಲ್ಲ ಅರ್ಥಾಧ್ಯಾಸ ಜ್ಞಾನಾಧ್ಯಾಸಕ್ಕೆ ತಿಳಿತಾ. ಅದು ಎರಡು ಪ್ರಕಾರ, ಒಂದು ಪರೋಕ್ಷ ಒಂದು ಅಪರೋಕ್ಷ ಜ್ಞಾನಾಧ್ಯಾಸ. ಅರ್ಥಾಧ್ಯಾಸ ಎಷ್ಟು ಪ್ರಕಾರ? ಅರ್ಥಾಧ್ಯಾಸ 6. ಹಾಂ, ಜ್ಞಾನಾಧ್ಯಾಸ ತಿಳಿತಾ. ಅಂದ್ರೆ ಈ ಅವಿದ್ಯಾದಲ್ಲಿ ಕ್ಷೋಭ ಹೊಂದುತ್ತಂದರೆ ಅವಿದ್ಯಾ, ಆ ಅವಿದ್ಯಾದಲ್ಲಿರುವ ತಮೋಗುಣ ಸರ್ಪಾಯಿತು. ಆ ವಿದ್ಯಾದ ತಮೋಗುಣ ಏನಾಯಿತು? ಸರ್ಪಾಯಿತು. ಆ ಅವಿದ್ಯಾದ ಸತ್ವಗುಣದಿಂದ ಆ ಸರ್ಪದು ಜ್ಞಾನ. ಸರ್ಪ ಅಂದ್ಕೊಳ್ಳಿ ಅರ್ಥಾಧ್ಯಾಸ. ಇದು ಹಾವ ಅಯಂ ಸರ್ಪ ಜ್ಞಾನಾಧ್ಯಾಸ. ರಜ್ಜು ಆದಿ ವಿಷಯ ಉಪೀತ ಹಾಂ चेतनस्थ अविद्यांश का सर्पाधिक विषयाकार परिणाम होवे है. सर्पादिಗಳ ವಿಷಯಾಕಾರ ಪರಿಣಾಮ ಆಗುತ್ತದೆ. ಅವರು ಇದ್ಮಾಕಾರ ವೃತ್ತಿ ಉಪೀತ ಚೇತನಸ್ಥ अविद्यांश का सत्वगुण, सत्वगुण बरे ज्ञानाकार परिणाम होवे है. सर्पाधिक विषयाकार परिणाम होवे. इद्माकार वृत्ति उपहित चेतनस्थ सत्वगुण ज्ञानाकार परिणाम होवे. रज्जु अवच्छिन्न चेतन सर्प का अधिष्ठान. रज्जु अवच्छिन्न चेतन यदक सर्प का अधिष्ठान. इद्माकार वृत्ति अवच्छिन्न चेतन सर्प